ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದ. ಈಗಾಗಲೇ ಫಸ್ಟ್ PUC ಎಕ್ಸಾಮ್ ಅನ್ನು ಬರೆದು ಸೆಕೆಂಡ್ PUC ಖುಷಿಯಾಗಿ ಕಾಲಿಡ್ತಾ ಇರೋ ನಿಮ್ಗೆಲ್ರಿಗೂ ಸ್ವಾಗತ, ಶುಭ ಸ್ವಾಗತ. ಖುಷಿಯಿಂದ ಬರ್ತಾ ಇದ್ದೀರಾ ಸೆಕೆಂಡ್ PUCಗೆ. ಸೆಕೆಂಡ್ PU ಮುಗಿಯುವವರೆಗೂ ಅಲ್ಲ, ನಿಮ್ ಲೈಫೇ ಮುಗಿಯುವವರೆಗೂ ಖುಷಿಯಾಗಿರಿ, ಆಯ್ತಾ. ಈ ಸೆಕೆಂಡ್ PUC ಬಂದ ತಕ್ಷಣ ಸ್ಟಡೀಸ್ ಅನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡೋದು, ಫ್ರೆಂಡ್ಸು ಆಟ ಆಡೋದು ಎಲ್ಲ ಇಗ್ನೋರ್ ಮಾಡೋದು, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸು ಬೇಕು, ಆಟನೂ ಬೇಕು, ಸ್ಟಡೀಸು ಬೇಕು, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಖುಷಿಯಾಗಿ ಕಳೀರಿ, ಆಯ್ತಾ. ಇದು ಸೀನಿಯರ್ ಆಗಿ ನಾನು ನಿಮ್ಗೆ ಕೊಡ್ತಾ ಇರೋ ಅಡ್ವೈಸ್. ಈಗ ವಿಷಯಕ್ಕೆ ಬರೋಣ. ನಾವು ಇವತ್ತು ಅಂದ್ರೆ ಮಾರ್ಚ್ 3, 2025ನೇ ತಾರೀಕು ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ನ ಕ್ಲಾಸಸ್ ಗಳನ್ನ ಶುರು ಮಾಡ್ತಾ ಹೋಗ್ತಾ ಇದ್ದೇವೆ. ಆಲ್ರೆಡಿ ಪ್ಲಾನರ್ ಎಲ್ಲ ನಿಮ್ಗೆ ಕೊಟ್ಟಾಗಿದೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ಗೊತ್ತೇ ಇರುತ್ತೆ. ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಹೋಗಿ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಲಿಂಕು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೀದಾ ಟೆಲಿಗ್ರಾಮ್ ಗ್ರೂಪಿಗೆ ಕರ್ಕೊ ಹೋಗುತ್ತೆ. ನಿಮ್ಗೆ ಇಷ್ಟೆಲ್ಲ ಮಾಡೋಕ್ ಬೇಜಾರಾ? ಹೋಗಿ ಟೆಲಿಗ್ರಾಮ್ ಆ್ಯಪಿಗೆ ಹೋಗಿ ಅಲ್ಲಿ ಕಲಿಯುಗ ಕ್ಲಾಸಸ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಗ್ರೂಪೇ ನಿಮ್ಗೆ ಸಿಗುತ್ತೆ. ಸೀದಾ ಅಲ್ಲೇ ಹೋಗಿ ಜಾಯ್ನ್ ಹಾಕೊಂಡ್ರು ನಡೆಯುತ್ತೆ, ಆಯ್ತಾ. ಸೊ ಇದೇ ಪ್ಲಾನರ್ನ ನಾನು ನಿಮ್ಗೆ ಕೊಟ್ಟಿರೋದು. ಯಾವ್ಯಾವ ಡೇಟ್ಗೆ ಯಾವ್ಯಾವ ವಿಡಿಯೋಸ್ ಬರ್ತವೆ ಅಂತೆಲ್ಲ ಇದ್ರಲ್ಲಿದೆ, ಆಯ್ತಾ. ನನ್ನ ಕ್ಲಾಸಸ್ ಇದ್ರಲ್ಲಿ ಏನೇನಿದೆಯೋ ಅದನ್ನ ಒಂದ್ಸಲ ಹೇಳ್ಬಿಡ್ತೀನಿ ನಿಮ್ಗೆ. ಕ್ಲಾಸಸ್ ಯಾವ ತರ ಇರ್ತಾವ ಅಂತಂದ್ರೆ, ಪ್ರತಿ ವಾರದಲ್ಲಿ ಎಲ್ಲ ದಿನನೂ ಕ್ಲಾಸ್ ಇರಲ್ಲ. ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ವಾರದಲ್ಲಿ 4 ದಿನ ಕ್ಲಾಸಸ್ ಇರುತ್ತೆ ಅಷ್ಟೇ, ಆಯ್ತಾ. ವಾರದಲ್ಲಿ 4 ದಿನ ಕ್ಲಾಸಸ್ ಇರೋದು. ಸೊ ನೀವು ಈಸಿಯಾಗಿ ಕ್ಲಾಸಸ್ ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೋದು. ಮತ್ತೊಂದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ವಿಷಯ, ಈ NCERT ಬುಕ್ ಇದೆಯಲ್ಲ, NCERT ಬುಕ್ ನಲ್ಲಿ ಮೊದಲನೇ ಚಾಪ್ಟರ್ ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇಡೀ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ಅದ್ರ ಒಳಗಡೆ ಸುಮಾರು ಟಾಪಿಕ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಮೊದಲನೇ ಟಾಪಿಕ್ ಇಂಟ್ರೊಡಕ್ಷನ್, ಎರಡನೇ ಟಾಪಿಕ್ ಇಲೆಕ್ಟ್ರಿಕ್ ಚಾರ್ಜ್, ಮೂರನೇ ಟಾಪಿಕ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್. ಸೊ ಇಲ್ಲೆಲ್ಲ ಸಣ್ಣ ಟಾಪಿಕ್ ಇದಾವಲ್ವಾ, ಇದ್ರ ಮೇಲೆ ಎಲ್ಲಾನು ಸಪರೇಟ್ ಆಗಿ ಸಣ್ಣ ವಿಡಿಯೋಸ್ ಬರ್ತಾ ಹೋಗ್ತವೆ. ಅವೇ ವಿಡಿಯೋಸ್ ಹೇಳಿರೋದು ನಾನು ಇವಾಗ ಡೇಟ್ ಫಿಕ್ಸ್ ಮಾಡಿರೋದು, ಆಯ್ತಾ. ಸೊ ವಿಡಿಯೋಸ್ ನ ಲೆಂತ್ ತುಂಬಾ ಕಮ್ಮಿ ಇರುತ್ತೆ. ಯೂಶ್ವಲಿ ವಿಡಿಯೋಸ್ ನ ಲೆಂತ್ ತುಂಬಾ ಕಮ್ಮಿ ಇರುತ್ತೆ. ಎಷ್ಟು? ಒಂದು 15ರಿಂದ 20 ನಿಮಿಷ ಅಥವಾ ಅರ್ಧ ತಾಸು. ಹೆಚ್ಚು ಅಂದ್ರೆ ತುಂಬಾ ವಿಡಿಯೋಸ್ ಹೇಳ್ಕೊಂತ ಹೋದ್ರೆ 1 ತಾಸು ಆಗ್ಬೋದೇನೋ, ಅದಕ್ಕಿಂತ ಜಾಸ್ತಿ ಹೋಗೋದೇ ಇಲ್ಲ ನನ್ನ ವಿಡಿಯೋಸ್, ಆಯ್ತಾ. ಸೊ ಇಷ್ಟು ಈಸಿ ಇರುತ್ತೆ, ಫಾಲೋ ಅಪ್ ಮಾಡೋದು ಈಸಿ. ಈಗಂತೂ ನೀವು ಫ್ರೀ ಇದ್ದೀರಾ, ಕಾಲೇಜ್ ಇಲ್ಲ ಏನಿಲ್ಲ, ಆರಾಮಾಗಿ ದಿನ ಪೂರ್ತಿ ಆಟಾಡ್ಕೊಳ್ಳಿ. ಒಂದ್ ಅರ್ಧ ತಾಸು ನನ್ನ ವಿಡಿಯೋಸ್ ನೋಡ್ಕೊಂತ ಹೋದ್ರೆ ನೀವು ಈ ಬದಿ ಒಂದ್ ಸ್ವಲ್ಪ ಕಲ್ತಂಗೂ ಆಯ್ತು, ಲೈಫ್ ಎಂಜಾಯ್ ಮಾಡ್ದಂಗೂ ಆಯ್ತು, ಆಯ್ತಾ. ಸೊ ಅವತ್ತಿನ ಕ್ಲಾಸ್ ಅನ್ನ ಅವತ್ತಿಗೆ ಫಾಲೋ ಅಪ್ ಮಾಡ್ಕೊತಾ ಹೋಗಿ. ಸೊ ಅವತ್ತಿನ ಕ್ಲಾಸ್ ಯಾವತ್ತಿಗೆ ಫಾಲೋ ಅಪ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಒಂದು ಚಿಕ್ಕ ಕೆಲಸ ಮಾಡ್ಬೇಕು. ನಿಮ್ ಫೋನ್ಗೆ ನೋಟಿಫಿಕೇಶನ್ ಬರೋ ಹಂಗ್ ಮಾಡ್ಬೇಕು. ಹೊಸ ಕ್ಲಾಸ್ ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹೆಂಗ್ ಬರುತ್ತೆ? ಕೆಳಗಡೆಗೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ಅದನ್ನ ಒತ್ತಿದ್ರೆ ಚಂದ್ ನಕ್ಷತ್ರದ ಆನಿಮೇಷನ್ ಬರುತ್ತೆ. ಅದಾದ್ಮೇಲೆ ಸೈಡ್ ನಲ್ಲಿ ಗಂಟೆ ಗುರುತು ಕಾಣುತ್ತೆ, ಅದ್ರಲ್ಲಿ ಹೋಗಿ ಆಲ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಹೊಸ ವಿಡಿಯೋ ನಾನು ಹಾಕ್ದಂಗು, ಹೊಸ ಕ್ಲಾಸ್ ನ ಅಪ್ಲೋಡ್ ಮಾಡ್ದಂಗು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ, ಆಯ್ತಾ. ಇದಾಯ್ತು ಕ್ಲಾಸ್ಗಳ ವಿಷಯ. ಈಗ ಇವತ್ತಿನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಬನ್ನಿ. ನಮ್ಮ ಚಾಪ್ಟರ್ ಯಾವುದು? ಮೊದಲನೇ ಚಾಪ್ಟರ್ ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇದರಲ್ಲಿ ಮೊದಲನೇ ಟಾಪಿಕ್ ಇಂಟ್ರೊಡಕ್ಷನ್. ಯೂಶ್ವಲಿ ಇಂಟ್ರೊಡಕ್ಷನ್ ಯಾಕೆ ಕೊಡ್ತಾರೆ ಗೊತ್ತಾ ನಿಮ್ಗೆ? ಈ ಚಾಪ್ಟರ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ತರೋ ಕೆಲಸವನ್ನ ಇಂಟ್ರೊಡಕ್ಷನ್ ನಲ್ಲಿ ಮಾಡ್ತಾರೆ. ನೋಡ್ರಪ್ಪ, ಈ ಚಾಪ್ಟರ್ ಇಷ್ಟು ಚೆನ್ನಾಗಿದೆ, ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ. ಮತ್ತೊಂದು ಈ ಇಂಟ್ರೊಡಕ್ಷನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಡೀ ಚಾಪ್ಟರ್ ನಲ್ಲಿ ನೀವು ಏನೇನ್ ಕಲಿಯಕ್ ಹೊಂಟಿದ್ದೀರಾ ಅನ್ನುವಂತ ಒಂದು ರಫ್ ಐಡಿಯಾ ಕೊಡೋದು. ಸೊ ಈ ಕೆಲಸವನ್ನ ಇಂಟ್ರೊಡಕ್ಷನ್ ಮಾಡತ್ತೆ. ಅದನ್ನ ಇಂಟ್ರೊಡಕ್ಷನ್ ನಲ್ಲಿ ಏನ್ ಕೊಟ್ಟಿದಾರೋ ಅದರ ಸಾರಾಂಶವನ್ನ ನಾನು ಇವತ್ತು ಹೇಳ್ತೇನೆ, ಆಯ್ತಾ. ನೀವು ಜರ್ಸಿ ಹಾಕಿದಿರಾ ಯಾವತ್ತು? ಸ್ಪೋರ್ಟ್ಸ್ ಗೀಡ್ಸ್ ಆಡ್ಬೇಕಾದ್ರೆ ಆ ಜರ್ಸಿ ತೆಗಿಬೇಕಾದ್ರೆ ಒಂದ್ ಸಣ್ಣ ಸಟ್ಪಟ್ ಅಂತ ಸೌಂಡ್ ಬರುತ್ತೆ, ಚಿಕ್ಕದಾಗಿ ಕೇಳಿರ್ತೀರಾ ನೀವು. ಬಿಡಿ, ಇದು ತುಂಬಾ ಚಿಕ್ಕ ಎಕ್ಸಾಂಪಲ್ ಆಯ್ತು. ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ, ದೊಡ್ಡ ಸಮಾರಂಭಕ್ಕೆ ಹೋಗಿ, ಪ್ಲಾಸ್ಟಿಕ್ ಕುರ್ಚಿಗಳು ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಒಂದ್ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕುಳಕ್ಕಿಂತ ಮೊದ್ಲೇ ಯಾರೋ ಒಬ್ಬ ಮನುಷ್ಯ ಕೂತ ಪ್ಲಾಸ್ಟಿಕ್ ಕುರ್ಚಿಗೆ ಸರಿ ಉಜ್ಜಿ ತಿಕ್ಕಿ ಮಾಡಿ ಹೋಗಿದ್ದಾನೆ. ಈಗ ಪ್ಲಾಸ್ಟಿಕ್ ಕುರ್ಚಿ ಖಾಲಿ ಇದೆ. ನೀವು ಆ ಪ್ಲಾಸ್ಟಿಕ್ ಕುರ್ಚಿ ಹತ್ರ ಹೋಗಿ ಆ ಪ್ಲಾಸ್ಟಿಕ್ ಕುರ್ಚಿಲಿ ಕುಳಬೇಕು ಅಂತ ಹೋದಾಗ ನಿಮ್ ಮೈ ಮೇಲಿನ ರೋಮಗಳಿರ್ತಾವ, ಇವೆಲ್ಲ ಪ್ಲಾಸ್ಟಿಕ್ ಕುರ್ಚಿಗೆ ಅಟ್ರಾಕ್ಟ್ ಆಗುತ್ತೆ. ಇದನ್ನ ನೋಡಿದಿರ್ತಾರೆ, ಇದನ್ನಂತೂ ಅಟ್ಲೀಸ್ಟ್ ಅಬ್ಸರ್ವ್ ಮಾಡಿರ್ತೀರಾ. ಅದು ಹೋಗ್ಲಿ, ಚಿಕ್ಕವ್ರು ಇರ್ಬೇಕಾದ್ರೆ ನಮ್ ಬುಕ್ ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇತ್ತು. ಒಂದ್ ಪೇಪರ್ ಪೀಸಸ್ ಮಾಡ್ಕೊಳ್ಳೋದು, ಚಿಕ್ಕ ಪೇಪರ್ ಪೀಸ್ ಮಾಡಿ ಇಟ್ಕೊಳ್ಳೋದು. ಮತ್ತೊಂದು ಒಂದು ಬಾಚಣಿಗೆ ತಗೊಂಡು ತಲೆಗೆ ಸರಿಯಾಗಿ ಉಜ್ಜಿಕೊಂಡು ಆ ಪೇಪರ್ ಪೀಸ್ ಹತ್ರ ಇಟ್ಕೊಂಡು ಹೋಗೋದು. ಏನಾಗ್ತಿತ್ತು ಅವಾಗ? ಆ ಪೇಪರ್ ಪೀಸ್ ಎಲ್ಲ ಬಾಚಣಿಕೆಗೆ ಅಟ್ರಾಕ್ಟ್ ಆಗ್ತಿದ್ವು. ಸೊ ಇವೆಲ್ಲ ಫಿನೋಮಿನಾ ಅಬ್ಸರ್ವ್ ಮಾಡಿರ್ತೀರ. ತುಂಬಾ ಚಿಕ್ಕ ಎಕ್ಸಾಂಪಲ್ ಕೊಟ್ಟೆ ನಾನು. ಇವಾಗ ಒಂದು ದೊಡ್ಡ ಎಕ್ಸಾಂಪಲ್ ಕೊಡೋಣ. ಈ ಸಿಡಿಲು ಬಡಿಯುತ್ತೆ, ರೈಟ್?
ಇದೊಂದಾಯ್ತು ಒಳ್ಳೆ ದೊಡ್ಡ ಎಕ್ಸಾಂಪಲ್. ಮತ್ತೆ ಮನೆಗೆ ಹೋದ ತಕ್ಷಣ ಸ್ವಿಚ್ ಆನ್ ಮಾಡ್ತೀರಾ, ಬಲ್ಬ್ ಆನ್ ಆಗತ್ತೆ. ಇದ್ರ ಹಿಂದೆಲ್ಲ ಇರೋರು ಯಾರು, ಇದಕ್ಕೆಲ್ಲ ಏನ್ ಕಾರಣ ಅಂತ ಬಂದ್ರೆ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್. ಇಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಅದು ಏನು, ಹೆಂಗೆ ಇರುತ್ತೆ, ಅದ್ರ ಪ್ರಾಪರ್ಟೀಸ್ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಮುಂದಕ್ಕೆ ಕಲಿತಾ ಹೋಗ್ತೀರಾ. ಜಸ್ಟ್ ಇವಾಗ ಇಂಟ್ರೆಸ್ಟ್ ತಂದುಕೊಳ್ಳಿ ಸಾಕು, ಆಯ್ತಾ. ಈ ಇಂಟ್ರೊಡಕ್ಷನ್ ನಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂತ ಏನು ಇರುವುದಿಲ್ಲ, ಎಕ್ಸಾಮಿಗೆ ಬೀಳ್ತದೆ ಅಂತ ಹೆದರ್ಕೊಂಡು ಓದುವಂಥದ್ದು ಏನು ಇರುವುದಿಲ್ಲ. ಈಗ ಈ ಚಾರ್ಜ್ ಅಂತ ಅನ್ನಲ್ವಾ ನಾನು, ಈ ಚಾರ್ಜ್ ಬಹಳ ವಿಚಿತ್ರವಾದ ವಸ್ತು. ಚಾರ್ಜು ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ರೆ ಅದು ಒಂದ್ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಚಾರ್ಜು ಚಲಿಸೋದಕ್ಕೆ ಶುರುವಾದ್ರೆ, ಚಾರ್ಜ್ ಮೂವ್ ಆಗೋದಕ್ಕೆ ಶುರುವಾದ್ರೆ ಅದು ಇನ್ನೊಂದು ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಈ ಚಾರ್ಜ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ರೆ ಅದು ಯಾವ ಯಾವ ರೀತಿಯೆಲ್ಲ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾವು ನಮ್ಮ ಮೊದಲನೇ ಚಾಪ್ಟರ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇದ್ರಲ್ಲಿ ಕಲಿತೇವೆ. ಅದಾದ್ಮೇಲೆ ಎರಡನೇ ಚಾಪ್ಟರ್ ಇದೆ ಅಲ್ವಾ, ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಎರಡು ಚಾಪ್ಟರ್ಗಳಲ್ಲಿ ಚಾರ್ಜ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ರೆ ಯಾವ ರೀತಿ ಇರುತ್ತೋ ಅದನ್ನ ಸ್ಟಡಿ ಮಾಡ್ತೀವಿ. ಅದರ ಬಿಹೇವಿಯರ್, ಅದರ ಪ್ರಾಪರ್ಟೀಸ್ ಅವನ್ನೆಲ್ಲ ಸ್ಟಡಿ ಮಾಡ್ತೀವಿ. ಚಾರ್ಜ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿಲ್ಲ, ಚಾರ್ಜು ಚಲಿಸೋದಕ್ಕೆ ಶುರು ಮಾಡ್ತು. ಇವಾಗ ಅದರ ಬಿಹೇವಿಯರೇ ಚೇಂಜ್ ಆಗತ್ತೆ. ಸೊ ಆವಾಗ ಅದರ ಬಿಹೇವಿಯರ್ ಹೇಗ್ ಬರುತ್ತೆ, ಇವೆಲ್ಲವನ್ನ ನಾವು ಕರೆಂಟ್ ಇಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್, ಮೂರನೇ ಚಾಪ್ಟರ್, ಆಮೇಲೆ ನಾಲ್ಕನೇ ಚಾಪ್ಟರ್, ಅಥವಾ ಮುಂದೆ ಯಾವ್ಯಾವ್ದು ನಿಮ್ಗೆ ಚಾರ್ಜಸ್ ಬಗ್ಗೆ ಯಾವ್ಯಾವ್ದೆಲ್ಲ ಚಾಪ್ಟರ್ಸ್ ಇದಾವಲ್ವಾ, ಅವೆಲ್ಲದ್ರಲ್ಲೂ ನಾವು ಚಾರ್ಜ್ ಮೂವ್ ಆಗ್ಬೇಕಾದ್ರೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಸ್ಟಡಿ ಮಾಡ್ಬೇಕಾಗಿರೋದೇನು, ಚಾರ್ಜ್ ನಿಂತ್ಕೊಂಡಿದ್ದಾಗ ಯಾವ ರೀತಿ ಬಿಹೇವ್ ಆಗತ್ತೆ ಅಂತ, ಒಂದನೇ ಚಾಪ್ಟರ್ ಮತ್ತೆ ಎರಡನೇ ಚಾಪ್ಟರ್. ಚಾರ್ಜ್ ಮೂವ್ ಆಗ್ಬೇಕಾದ್ರೆ ಏನಾಗತ್ತೆ, ಅರೆ ಆಲ್ರೆಡಿ ನಿಮಗ್ ಗೊತ್ತು, 10th ಅಲ್ಲಿ ಕರೆಂಟ್ ಬಗ್ಗೆ ಕಲ್ತಿರ್ತೀರ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ ಎಂದರೇನು? ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ಚಾರ್ಜ್ ಏನು ನಿಂತ್ಕೊಂಡೇ ಇರಬಾರ್ದು, ಚಾರ್ಜ್ ಫ್ಲೋ ಆಗಬೇಕು. ಇದನ್ನು ತಾನೇ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು. ವಿದ್ಯುದಾವೇಶಗಳ ಹರಿವಿನ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು ಅಲ್ವಾ. ಸೊ ಚಾರ್ಜ್ ನಿಂತ್ಕೊಂಡಿದಾಗ ಒಂಥರ, ಚಾರ್ಜ್ ಚಲಿಸ್ಬೇಕಾದ್ರೆ ಒಂಥರ. ಇದ್ರದ್ದು ಏನೇನು ಮುಂದೆ ಬಿಹೇವಿಯರ್ ಇದೆ, ಚಾರ್ಜ್ ಬಗ್ಗೆ ಏನೇನು ತಿಳ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೀರಾ. ಅದ್ರ ಜೊತೆಗೆ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟು, ಯಾವ್ದನ್ನ ಸ್ಟ್ರೆಸ್ ಮಾಡಿ ಓದ್ಕೋಬೇಕು, ಯಾವ್ದನ್ನ ತಿಳ್ಕೋಬೇಕು, ಎಲ್ಲವನ್ನ ಮುಂದಕ್ಕೆ ಹೇಳ್ತಾ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.